ನಮಸ್ತೆ ಸರ್. ಹಾ, ನಮಸ್ಕಾರ. ನಾನು ವಿಜಯಲಕ್ಷ್ಮಿ ಅಂತ. ರಾಮ ವಿಗ್ರಹವಾನ್ ಅಂತ ನಾವು ಕೇಳ್ತಾ ಇರ್ತೀವಿ, ಅವಾಗ ಬರ್ತಾ ಇರ್ತೆ. ಆ ರಾಮೋ ವಿಗ್ರಹವಾನ್ ಅದಕ್ಕೊಂದು ಅರ್ಥ ಬೇಕು ಸರ್ ನನಗೆ. ಅದು ಪೂರ್ತಿ ಸೆಂಟೆನ್ಸ್ ಅಲ್ಲ. ರಾಮೋ ವಿಗ್ರಹವಾನ್ ಧರ್ಮ ಅಂತ. ಅದು ರಾಮೋ ವಿಗ್ರಹವಾನ್ ಧರ್ಮ ಅಂತ ಅದು ಪೂರ್ಣ ವಾಕ್ಯ. ಇದು ವಾಲ್ಮೀಕಿ ಮಹರ್ಷಿಗಳು ಮಾರೀಚ ಅಂದ್ರೆ ಯಾರು ಮಾಯಾಮೃಗವಾಗಿ ಬಂದು ಸೀತೆಯನ್ನ ಡಿಸ್ಟ್ರಾಕ್ಟ್ ಮಾಡಿದ್ನೋ ಅವನ ಬಾಯಿನಲ್ಲಿ ಹೇಳಿಸ್ತಾ ಇದ್ದಾರೆ ವಾಲ್ಮೀಕಿಗಳು. ರಾಮೋ ವಿಗ್ರಹವಾನ್ ಧರ್ಮ ಅಂತ ಅಂದ್ರೆ ಯಾವಾಗ ರಾವಣ ಬಂದ್ಬಿಟ್ಟು ರಾಮನನ್ನ ಹೇಗಾರು ಮಾಡಿ ನೀನು ಅವನ್ನ ಡಿಸ್ಟ್ರಾಕ್ಟ್ ಮಾಡು, ನಾನು ಸೀತೆನ ಎತ್ಕೊಂಡು ಹೋಗ್ಬೇಕು ಅಂದಾಗ ಮಾರೀಚ ಹೇಳೋ ಮಾತು ರಾಮೋ ವಿಗ್ರಹವಾನ್ ಧರ್ಮ. ಅಂದ್ರೆ ರಾಮ ಅಂದ್ರೆ ಯಾರು? ರಾಮನಲ್ಲಿ 16 ಗುಣಗಳಿದೆ. ನಾವು 64 ಗುಣಗಳನ್ನ ನಾರದರು ಹೇಳ್ತಾರೆ. ಗುಣವಾನ್, ಕೃತಜ್ಞ, ವೀರ್ಯವಾನ್, ಸರ್ವಭೂತೇಶು ಹಿತಃ, ಈ ರೀತಿ 16 ಗುಣಗಳನ್ನು ಹೇಳ್ತಾ ಹೋಗ್ತಾರೆ. ಆದ್ರೆ ಅವನಲ್ಲಿ ಅತ್ಯಂತ ಹೆಚ್ಚು ಅಂತಂದಾಗ ಯಾವ ಅಂದಾಗ ಧರ್ಮ. ಅಲ್ಲಿ ವಿಗ್ರಹವಾನ್ ಧರ್ಮ ಅಂದ್ರೆ ಅವನು ಧರ್ಮವನ್ನ ಫಾಲೋ ಮಾಡ್ತಾ ಇದ್ದಾನೆ ಅಂತಲ್ಲ, ಧರ್ಮದ ಮೂರ್ತಿಯೇ ಅವನು. ದ ಎಂಬಾಡಿಮೆಂಟ್ ಆಫ್ ಧರ್ಮ ಈಸ್ ರಾಮ. ಅಂದ್ರೆ ನೀವು ಧರ್ಮವನ್ನ ತಿಳಿಬೇಕು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ 2 ಮಾರ್ಗ ಇದೆ. ಒಂದು ಶಾಸ್ತ್ರವನ್ನ ಓದೋದು, ಇನ್ನೊಂದು ರಾಮನನ್ನ ನೋಡೋದು. ಎರಡರಲ್ಲಿ ನೋಡೋದು ಅಂದ್ರೆ ಅರ್ಥ ಜೀವನವನ್ನ ಪರಿಶೀಲಿಸಿ ತಿಳಿಯೋದು. ಇದನ್ನ ನೋಡಿದ್ರೆ ಧರ್ಮ ಅರ್ಥ ಆಗತ್ತೆ. ಹಾಗಾಗಿ ನೀವು ಕೇಳುವಂತಹ ಧರ್ಮ ನೋಡ್ಬೇಕು ಅಂತ ಇದ್ರೆ ಅದು ರಾಮ. ಹೇಗೆ ಅಂತಂದ್ರೆ ನೀವು ಯಾವುದೋ ಒಂದು ಪುಸ್ತಕ, ಉದಾಹರಣೆಗೆ ಯಾವುದೋ ಒಂದು ಏನಂತೀವಿ ನಾವೆಲ್, ಮ್ಯಾಗ್ಝೈನ್, ಈ ತರದನ್ನ ಓದ್ತೀರಾ. ಅದೇ ನಾವೆಲ್ಲ ಮೂವಿಯಾಗಿ ಮಾಡಿ ತೋರಿಸಿದಾಗ ಹೇಗಿರುತ್ತೆ? ಅದ್ಭುತವಾಗಿ ಕಾಣುತ್ತೆ. ಓದೋದು ಶಾಸ್ತ್ರ, ನೋಡೋದು ರಾಮ. ಸೊ ಹಾಗಾಗಿ ರಾಮೋ ವಿಗ್ರಹವಾನ್ ಧರ್ಮ ಅಂದಾಗ ಅವನೇ ಧರ್ಮ ಮೂರ್ತಿ. ಬ್ರಹ್ಮ ಅಂದ್ರೆ ಅವನು ಅಂದ್ರೆ ಧರ್ಮ. ಎಲ್ಲೂ ಕೂಡ ಧರ್ಮದಿಂದ ಆ ಕಡೆ ಈ ಕಡೆ ಹೋಗಿಲ್ಲ ಅನ್ನುವಂಥದ್ದು ಅದರ ಅರ್ಥ. ನಮಸ್ತೆ ಗುರುಜಿ. ನಮಸ್ಕಾರ. ಸಂಧ್ಯಾ ಹೇಳಿಮ್ಮ. ಹಾ, ನಮಸ್ತೆ ಗುರುಜಿ. ನೀವು ಹಾತ ವಜ್ರ ಧ್ವಜಾಭಿರಾಜೆ ಅಂತ ಹೇಳಿದ್ರಲ್ಲ, ಸೊ ಹೀಗೂ ಅರ್ಥ ಮಾಡ್ಕೋಬೋದಾ? ಅಂದ್ರೆ ಕೈ ಅಂದಾಗ ಪಂಚಭೂತಗಳಿಗೂ ಹೋಲಿಸ್ತೀವಿ. ಸೊ ಪಂಚಭೂತಗಳೂ ಸಹ ತನ್ನ ಒಂದು ಹತೋಟಿಯಲ್ಲಿ, ನಿಯಂತ್ರಣದಲ್ಲಿ ಇಟ್ಕೊಂಡಿರುವ ಹನುಮಾನ್ ಅಂತಾನು ತಗೋಬೋದಾ? ಹಾಗೂ ಅರ್ಥ ಮಾಡ್ಕೋಬೋದಾ? ಮಾಡಬಹುದು. ಬೇಸಿಕಲಿ ಧ್ವಜ ಅಂತ ಅಂದಾಗ ಹೇಗ್ ಮಾಡ್ಬೇಕು ಅಂತ ನಿಮ್ಮ ಭಾವನೆ? ಅಂದ್ರೆ ಆ ಪಂಚಭೂತಗಳನ್ನು ಸಹ ತಾನೇ ನಿಯಂತ್ರಣದಲ್ಲಿ ಇಟ್ಕೊಂಡು ಆ ಧ್ವಜದ ಮೂಲಕ ತಾನು ಎಲ್ಲವನ್ನು ಪ್ರದರ್ಶಿಸ್ತಾನೆ, ಅಥವಾ ಆ ಒಂದು ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ಅವನು ಇದ್ ಮಾಡ್ತಾನೆ ಅನ್ನೋದನ್ನ. ನಮ್ಮ ಭಾವಕ್ಕೆ ಖಂಡಿತವಾಗ್ಲೂ ತಕ್ಕ ಹಾಗೆ ಮಾಡಬಹುದು. ಆದ್ರೆ ಪಂಚಭೂತಗಳನ್ನ ಕೈಯಲ್ಲಿ ಹಿಡಿದಿದ್ದಾನಕ್ಕಿಂತ ಪಂಚಭೂತಗಳ ಮೇಲೆ ಅವನ ಸ್ವಾಮಿತ್ವ ಇದೆ ಅಂತಂದ್ರೆ ತಗೊಳ್ಬಹುದು. ಯಾಕೆಂದ್ರೆ ಪಂಚಭೂತಗಳಲ್ಲಿ ಒಂದಾಗಿರುವಂತಹ ವಾಯುವೇ ತಂದೆ, ಅವನ ಅಂಶದಿಂದಾನೇ ಬಂದಿರೋದ್ರಿಂದ ಪಂಚಭೂತಗಳನ್ನು ಕೈಯಲ್ಲಿ ಹಿಡಿದಿದ್ದಾನೆ ಅನ್ನೋಂಥದ್ದು ಸ್ವಲ್ಪ ಎಕ್ಸಾಜರೇಷನ್, ಬಟ್ ಡೆಫಿನೆಟ್ಲಿ ನೋ ಎಕ್ಸಾಜರೇಷನ್ ಆಲ್ಸೋ. ಯಾಕೆಂದ್ರೆ ನಾವೇ ಮೊದಲನೇ ದಿನ ನೋಡಿದಾಗ, 2ನೇ ದಿನ ಜಯ ಹನುಮಾನ ಜ್ಞಾನ ಗುಣಸಾಗರ ಅಂತಂದಾಗ ಚಿದಾನಂದ ರೂಪವಾಗಿ ನೋಡಿದಾಗ, ಅವನನ್ನೇ ಪರಮಾತ್ಮ ಅಂತ ನೋಡಿದಾಗ ಪಂಚಭೂತಗಳು ಅವನ ಕೈನಲ್ಲೇ ಇದೆ, ಯಾವುದೇ ತಪ್ಪಿಲ್ಲ. ಆ ಹನುಮಂತನ ಒಂದು ಅವತಾರದ ದೃಷ್ಟಿಯಿಂದ ನೋಡಿದಾಗ ಸ್ವಲ್ಪ ಜಾಸ್ತಿ ಅನ್ಸುತ್ತೆ ಅಷ್ಟೇ, ಅದೇನು ತೊಂದರೆ ಇಲ್ಲ, ನಮ್ಮ ಭಾವಿಸ್ಬೋದು. ನಮಸ್ಕಾರ ಬ್ರಹ್ಮಜ್ಜೆ. ನಮಸ್ಕಾರ. ದಾವಣಗೆರೆಯಿಂದ. ಪ್ರತಿಯೊಬ್ರು ಕೂಡ ಹನುಮಂತನ ಹಾಗೆ ಸೂಕ್ಷ್ಮ ರೂಪ, ವಿಕಟ ರೂಪ, ಭೀಮ ರೂಪಗಳನ್ನು ಧರಿಸಬಹುದಕ್ಕೆ ಸಾಧ್ಯನಾ? ಖಂಡಿತ. ನೀವು ಈಗಲೇ ಮಾಡ್ತಾ ಇದ್ದೀರಾ. ನೀವು ಈಗಲೂ ಕೂಡ ಖಂಡಿತವಾಗ್ಲೂ ಈ 3 ರೂಪಗಳನ್ನು ಈಗಲೂ ನೀವು ಮಾಡ್ತಾ ಇದ್ದೀರಾ. ಎಷ್ಟು ಸರಿ, ಎಷ್ಟು ಎಫೆಕ್ಟಿವ್ ಆಗಿ ಮಾಡ್ತೀರಾ ಅಂತ ಗೊತ್ತಿಲ್ಲ. ಈಗ ಒಂದ್ಸರಿ ಯಾವಾಗ್ಲೂ ನಿಮ್ಮ ಮನೆಯವ್ರ ಜೊತೆ ಯಾವಾಗ್ಲೂ ಒಂದು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ನೀವು ತಪ್ಪೇ ಮಾಡಿಲ್ಲದೆ ಹೋದ್ರು ಕೂಡ ಅವರು ಮುನಿಸ್ಕೊಂಡಿರ್ತಾರೆ. ಆಗ ನೀವೇಂತ ಹೋಗ್ಲಿ ಬಿಡು ಅಂತ ಹೇಳಿ ನೀವೇ ಸಾರಿ ಕೇಳಬಹುದು. ಅದೇ ಸೂಕ್ಷ್ಮ ರೂಪ. ನಿಮ್ಮನ್ನ ನೀವು, ನಿಮ್ಮ ತಪ್ಪಿರ್ಲಿ ಬಿಡ್ಲಿ, ನೀವು ನಿಮ್ಮ ಅಹಂಕಾರವನ್ನ ಸೈಡ್ಗಿಟ್ಟು ಹೋಗ್ತಿರಲ್ಲ, ಅದೇ ಸೂಕ್ಷ್ಮ ರೂಪ. ಯಾವಾಗ್ಲೂ ಒಂದ್ಸರಿ ನಿಮ್ ಮಗನೋ ಅಥವಾ ನಿಮ್ ಸುತ್ತಮುತ್ತಲಿರೋರು ಯಾವುದೋ ಒಂದು ಅಧರ್ಮಕ್ಕೆ ಪ್ರೇರಣೆ ಕೊಡ್ತಾರೆ, ಆಗ ನೀವು ನೋ, ನಾನು ಯಾವ ಕಾರಣಕ್ಕೂ ಮಾಡಲ್ಲ, ನನ್ನ ದುಡ್ಡು ಹೋದ್ರೂ ಪರವಾಗಿಲ್ಲ, ನಾನು ಇದೇ ರೀತಿಯಲ್ಲಿ ಇರ್ತೀನಿ, ನಡೀತೀನಿ ಅಂತೀರಾ, ಅದೇ ವಿಕಟ ರೂಪ. ಇನ್ನು ಯಾವುದೋ ಒಂದು ದೇಶದಲ್ಲೋ ಸಮಾಜದಲ್ಲೋ ಅನ್ಯಾಯ ನಡೀತಾ ಇದ್ದಾಗ ಅದರ ವಿರುದ್ಧ ಮಾತಾಡುವಾಗ ನೀವು ಭೀಮರೂಪ, ಭಯರೂಪದಲ್ಲಿ ಯಾವಾಗಲೂ ಜೋರವಾಗಿ ಹೇಳುವಂಥದ್ದು, ಅಥವಾ ನಿಮ್ಮ ಮಗನೋ ನಿಮ್ಮ ಸುತ್ತಮುತ್ತಲಿನವರು ಯಾರಿಗೊಬ್ಬರಿಗೆ ತಪ್ಪು ಮಾಡಿದಾಗ ಅವ್ರನ್ನ ಇನ್ಸ್ಟ್ರಕ್ಟ್ ಮಾಡುವಂಥದ್ದು, ನೀವು ಕೆಲಸದಲ್ಲಿದ್ರೆ ನಿಮ್ಮ ಸಬಾರ್ಡಿನೇಟ್ಸ್ಗಳಿಗೆ ಹೇಳುವಾಗ ಒಂದು ರೀತಿಯಲ್ಲಿ ಯಾಕೆ ಮಾಡ್ತಾ ಇದ್ದೀನಿ, ಅವರಲ್ಲಿರುವಂಥ ಕೆಟ್ಟತನವನ್ನು ಹೋಗಲಾಡ್ಸಕ್ಕಿರ್ಬೋದು, ಈ ರೀತಿಯಲ್ಲಿ ನೀವು 3 ಮಾಡ್ತಾ ಇದ್ದೀರಾ. ಸಮರ್ಥವಾಗಿ ಜೀವನ ನಡೆಸ್ತಾ ಇರೋರು ಯಾರೇ ಇದ್ರು ಇದನ್ನ ಜಾಸ್ತಿ ಮಾಡ್ಕೊಳ್ಳೋದಷ್ಟೇ. ಎಲ್ಲರೂ ಮಾಡ್ತಾ ಇದೀವಿ,
ಪ್ರತಿಯೊಬ್ಬರಲ್ಲೂ ಈ ಮೂರು ಇದ್ದೇ ಇದೆ. ಎಷ್ಟು ಸರಿ ಮಾಡ್ತೀವಿ, ಎಷ್ಟು ಸಮರ್ಥವಾಗಿ ಮಾಡ್ತೀವಿ, ಹಾಗೆ ಮಾಡ್ತಿದ್ದಾಗ ಬೇರೆಯವ್ರಿಗೆ ಹರ್ಟ್ ಆಗದಲ್ಲೇ ಹಾಗೆ ಹೆಂಗೆ ಮಾಡ್ತೀವಿ, ಅದು ವ್ಯವಹಾರ ಚಾತುರ್ಯ. ಎಲ್ಲರೂ 3 ಜನ ಮಾಡೇ ಮಾಡ್ತೀವಿ, ಅದು ಹೇಗೆ ಮಾಡ್ತೀವಿ, ಎಷ್ಟು ಮಾಡ್ತೀವಿ ಅನ್ನೋದು ಮುಖ್ಯ. ನಮಸ್ತೆ ಪ್ರಮೋದ್ ಜಿ. ನಮಸ್ತೆ. ವಾಣಿವಲ್ಲಿ ಅವರು ಯೂಟ್ಯೂಬ್ ನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ ಸ್ಪಿರಿಚುವಲ್ ಪಾತ್, ಹೌ ಟು ಮೇಕ್ ಯೂಸ್ ಆಫ್ ನಾಲೆಜ್ ಸೆಲ್ಫ್ಲೆಸ್ಲಿ, ಪ್ಲೀಸ್ ಗಿವ್ ಅನ್ ಇಲ್ಲಸ್ಟ್ರೇಷನ್ ಅಂತ. ಇನ್ ಸೆಲ್ಫ್ಲೆಸ್ ಪಾತ್, ಹೌ ಟು ಮೇಕ್ ನಾಲೆಜ್ ಸೆಲ್ಫ್ಲೆಸ್ಲಿ, ಹೌ ಟು ಮೇಕ್ ಯೂಸ್ ಆಫ್ ನಾಲೆಜ್ ಸೆಲ್ಫ್ಲೆಸ್ಲಿ. ಜ್ಞಾನವನ್ನು ಯಾವ ರೀತಿ ಸೆಲ್ಫ್ಲೆಸ್ ಆಗಿ ಮಾಡ್ಬೋದು. ಉದಾಹರಣೆ, ನಾನು ಮಾಡ್ತಿರೋದ್ರ ರೀತಿ ಮಾಡಿ. ಯಾವ ಜ್ಞಾನ ಅಂತ ನನಗೆ ಗೊತ್ತಿಲ್ಲ. ನೀವು ಲೌಕಿಕ ಜ್ಞಾನ ಇರಬಹುದು, ಅಧ್ಯಾತ್ಮ ಜ್ಞಾನ ಇರಬಹುದು, ಪೌರಾಣಿಕ ಜ್ಞಾನ ಇರಬಹುದು, ಯಾವುದೇ ಆಗಲಿ. ಉದಾಹರಣೆಗೆ ನಿಮಗೆ ಲೌಕಿಕ ಜ್ಞಾನ ಇದೆ ಅಂತ ಅಂದ್ಕೋಣ. ಅದರಲ್ಲಿ ಕೂಡ ಹಲವಾರು ರೀತಿ ಬರುತ್ತೆ. ವಿಜ್ಞಾನ, ಕಲೆ, ಸಾಹಿತ್ಯ, ಈ ರೀತಿದು. ನಿಮ್ಗೇನು ಗೊತ್ತೋ ಅದನ್ನ ಆದಷ್ಟರ ಮಟ್ಟಿಗೆ ಈ ಅನಾಥಾಶ್ರಮಗಳಿಗೋ, ಸೇವಾ ಬಸ್ತಿಗಳು, ಸ್ಲಮ್ಗಳಲ್ಲೋ, ಅಥವಾ ಆನ್ಲೈನ್ ಅಲ್ಲಿ ಹೇಳಿ, ನಾನು ಫ್ರೀಯಾಗಿ ಇದನ್ನ ಮಾಡ್ತಾ ಇದ್ದೀನಿ, ಯಾರು ಬರ್ತಾರೋ ಬರ್ಲಿ, ಒಬ್ಬರು ಬರ್ತಾರೋ, ಇಬ್ರು ಬರ್ತಾರೋ, 10 ಜನ ಬರ್ತಾರೋ, ಅದು ಅವ್ರ ಇಷ್ಟ. ನಾನೀಗ ಬರುವಾಗ ಇಷ್ಟು ಜನ ಬರ್ತೀನಿ ಅಂತ ನನಗೆ ಗೊತ್ತಿತ್ತ? ಖಂಡಿತವಾಗ್ಲೂ ಇಲ್ಲ. ಬೇಕು ಮಾಡೋದು, ಎಷ್ಟು ಜನ ಬರ್ತಾರೋ ಬರ್ತಾರೆ. ಹಾಗಾಗಿ ಅದನ್ನು ಮಾಡೋದು. ಎರಡನೇದು, ಅದೇ ಜಾಗಕ್ಕೆ ಹೋದಾಗ ಸಂಸ್ಕಾರಗಳನ್ನು ಹೇಳೋ ರೀತಿ ರಾಮಾಯಣ, ಮಹಾಭಾರತ, ಪುರಾಣಗಳು, ಇಂಥ ಒಂದು ವಿಚಾರಗಳನ್ನ, ವ್ಯಾಲ್ಯೂಸ್ಗಳನ್ನ, ಪಂಚತಂತ್ರ, ಇಂಥ ಯಾವುದೇ ಕಥೆಗಳನ್ನು ಹೇಳೋದ್ರ ಮೂಲಕ, ಮಹಾಪುರುಷರ ಜೀವನವನ್ನು ಹೇಳೋದ್ರ ಮೂಲಕ ಅವರಲ್ಲಿ ಇನ್ಸ್ಪಿರೇಷನ್, ಜೀವನಕ್ಕೆ ಒಂದು ಪಾಠವನ್ನು ಕಲಿಸುವಂಥದ್ದು ಮಾಡಿ ಆಗತ್ತೆ. ಇನ್ನು ಮೂರನೇದು ಅಧ್ಯಾತ್ಮ ಜ್ಞಾನ. ಅಧ್ಯಾತ್ಮ ಜ್ಞಾನದ ದೃಷ್ಟಿಯಿಂದ ನಿಮಗೆ ಈಗ ಗೊತ್ತಿದೆ, ಆದ್ರೆ ಒಂದು ಕ್ಲಾರಿಟಿ ಬರೋವರೆಗೂ ಸ್ವಲ್ಪ ಇರ್ರಿ. ತಕ್ಷಣ ಹೋಗೋದಕ್ಕಿಂತ ಒಂದು ಫ್ರೇಮ್ ವರ್ಕ್ ಕ್ಲಾರಿಟಿ ಬರೋವರೆಗೂ ಕಲಿತು ಆಮೇಲೆ ನಮಗೆ ಎಷ್ಟು ಗೊತ್ತೋ ಅದನ್ನು ಹೇಳ್ಕೊಡ್ತಾ ಹೋಗುವಂಥದ್ದು. 1000 ಜನಕ್ಕೆ ಮಾಡೋಕ್ಕಾಗಲ್ಲ, 100 ಜನಕ್ಕೆ ಮಾಡಿ. 100 ಜನಕ್ಕೆ ಮಾಡೋಕ್ಕಾಗಲ್ಲ, 10 ಜನಕ್ಕೆ ಮಾಡಿ. 10 ಆಗಲ್ಲ, ಒಬ್ಬರಿಗೆ ಮಾಡಿ. ಯಾರೂ ಸಿಕ್ಲಿಲ್ಲ, ನಿಮಗೆ ಮಾಡಬೇಕು ನಿಜವಾಗ್ಲೂ ಇದೆಯಾ? ಯೂಟ್ಯೂಬ್ ಫ್ರೀಯಾಗಿ ಕೊಡ್ತಾ ಇದೆ. ನಿಮ್ಗೆ ಅನ್ಸಿದ್ದನ್ನ ಶೇರ್ ಮಾಡ್ಕೊಡಿ, ಯಾರು ನೋಡೋದೇ ಉಪಯೋಗ ಆಗತ್ತೆ. ಹಾಗಾಗಿ ನಾಲೆಡ್ಜ್ ಈಸ್ ದ ಬೆಸ್ಟ್ ಪವರ್. ಅದನ್ನ ಹೇಗೆ ನಾವು ಉಪಯೋಗಿಸ್ಕೋತೀವಿ, ಚಾನಲೈಸ್ ಮಾಡ್ತೀವಿ ಅನ್ನೋದು ಮುಖ್ಯ. ಇನ್ನು ಇದಕ್ಕೆ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದ್ರೆ ಹಲವಾರು ಸಂಸ್ಥೆಗಳಾಗಲೇ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇವೆ. ಅದು ನೀವು ನಿಮ್ಮ ಲೌಕಿಕ ವಿದ್ಯೆಯನ್ನು ಹೇಳ್ಕೊಡ್ಬೇಕು ಅಂದ್ರೆ ಒಂದಷ್ಟು ವಾಲಂಟಿಯರಿಂಗ್ ಸಂಸ್ಥೆಗಳಿದೆ. ಸಂಸ್ಕಾರ, ದೇಶ, ಸಂಸ್ಕೃತಿ ಇಂಥದನ್ನ ಹೇಳ್ಕೊಡ್ತೀರಾ ಅಂದ್ರೆ ಅಂಥದಕ್ಕೆ ಒಂದಷ್ಟು ಸಂಸ್ಥೆಗಳಿದೆ. ಇನ್ನು ಅಧ್ಯಾತ್ಮದ ರೀತಿಯಲ್ಲಿ ಏನೋ ಮಾಡೋದಕ್ಕೆ ಇದೆ, ಭಜನಾ ಸತ್ಸಂಗಗಳಲ್ಲಿ ಹೋಗಿ ಮಾಡ್ತೀನಿ, ಅಂಥದಕ್ಕೆ ಒಂದಷ್ಟು ಸಂಸ್ಥೆಗಳಿದೆ. ಅದ್ರ ಜೊತೆ ಕೈ ಜೋಡಿಸಿ ಹಾಗೆ ಮಾಡಿದ್ರು ಆಯ್ತು. ನೀವೇ ಶುರು ಮಾಡಿ, ಇಲ್ಲ ಕೈ ಜೋಡಿಸಿ ಇರೋಂಥದಕ್ಕೆ. ಆ ರೀತಿ ಮಾಡಿದ್ರೆ ನಮ್ಮ ಜೀವನ ನಿಜವಾಗ್ಲೂ ಒಂದು ರೀತಿಯಲ್ಲಿ ಸೇವಾ ತತ್ಪರದಲ್ಲಿ ನಡೆಯುತ್ತೆ. ನಮಸ್ತೆ ಪ್ರಮೋದ್ ಸರ್. ನಮಸ್ಕಾರ. ಮೇಧಾ ಪಟ್ವರ್ಧನ್ ಅನ್ನುವಂಥವ್ರು ಪ್ರಶ್ನೆಯನ್ನ ಹಾಕಿದ್ದಾರೆ. ನಿನ್ನೆ ನೀವು ಹೇಳ್ತಾ ಇರುವಾಗ 5 ರೀತಿಯ ಮನಸ್ಸುಗಳನ್ನ ಹೇಳಿದ್ರಿ. ಮಂಕಿ ಮೈಂಡ್, ಡಾಂಕಿ ಮೈಂಡ್, ಕ್ರೇನ್ ಮೈಂಡ್, ಬಟರ್ಫ್ಲೈ ಮೈಂಡ್ ಮತ್ತೆ ಋಷಿ ಮೈಂಡ್ ಅಂತ ಹೇಳಿ, ಜ್ಞಾನಿ ಮೈಂಡ್. ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಒಂದು ಉಲ್ಟಾ ಅಂದ್ರೆ ಫ್ಲೋ ಒಂಚೂರು ಬೇರೆದಾಯ್ತು. ಬೇಸಿಕಲಿ ಕ್ಷಿಪ್ತ, ಮೂಢ, ವಿಕ್ಷಿಪ್ತ, ಏಕಾಗ್ರ ಮತ್ತು ನಿರುದ್ಧ, ಇದು 5. ಅದಕ್ಕೆ ಆರ್ಡರ್ ಅಲ್ಲೇ ಫಸ್ಟ್ ಅಲ್ಲಿ ಹೇಳಿದ್ರೆ ಮಂಕಿ, ಡಾಂಕಿ, ಬಟರ್ಫ್ಲೈ, ಕ್ರೇನ್, ಋಷಿ, ಯೋಗಿ. ಇದೇ ಆರ್ಡರ್ ಚೇಂಜ್ ಮಾಡ್ಕೋಬಾರ್ದು. ಇದನ್ನ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡೋದು ಅಂದಾಗ, ಮೊಟ್ಟ ಮೊದಲು ವಿಕ್ಷಿಪ್ತ ಅಂದ್ರೆ ಕಂಪ್ಲೀಟ್ಲಿ ಅಜಿಟೇಟೆಡ್, ಡಿಸ್ಟ್ರಾಕ್ಟೆಡ್, ಮನಸ್ಸು ಒಂದು ಕಡೆ ಇಲ್ಲವೇ ಇಲ್ಲ, ಯಾವಾಗಲೂ ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ, ಕೆಟ್ಟ ಕೆಟ್ಟ ವಿಚಾರಗಳನ್ನ ನಡೆಸ್ತಾ ಇರುತ್ತೆ. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರೋದು, ಇನ್ನೊಂದು ಕೊಂಬೆಯಿಂದ ಮತ್ತೊಂದು ಕೊಂಬೆ ಮತ್ತು ಮರದಿಂದ ಮರಕ್ಕೆ ಹಾರುವಂತಹದ್ದು. ಈ ರೀತಿಯಲ್ಲಿ ಮಂಕಿ, ಕೋತಿಯಂತೆ, ಅದು ಕೂಡ ಹೆಂಡ ಕುಡಿದ ಕೋತಿಯಂತೆ ಅಲ್ಲಿ ಇಲ್ಲಿ ಹೋಗತ್ತಲ್ಲ, ಇದು ಮೊದಲನೇದು ಕ್ಷಿಪ್ತ. ಇದು ಎಲ್ಲರಲ್ಲೂ ಇರುವಂಥದ್ದು. ಇದು ಅವರು ಇರೋಲ್ಲ, ಅಯ್ಯೋ ನಂದಲ್ಲಿ ಇದೆಯಾ ಅಂತಂದ್ರೆ ಪ್ರಶ್ನೆ ನಾವು ಮಾಡ್ಕೋಬೇಕು. ಇರಬಹುದು, ಒಂದಷ್ಟು ಭಾಗ ಅಂತೂ ಇರುತ್ತೆ. ಇಲ್ಲಿಂದ ಯಾವಾಗ ಸ್ವಲ್ಪ ಮಟ್ಟಿಗೆ ನೀವು ಇದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಕೂರೋದಕ್ಕೆ ಹೋಗ್ತೀರಾ, ಆಗೇನಾಗತ್ತೆ, ನಿದ್ದೆ ಬರಕ್ಕೆ ಶುರು ಆಗುತ್ತೆ. ಡಾಂಕಿ ಮೈಂಡ್ ಅಂದ್ರೆ ಯೋಚನೆ ಕಡಿಮೆ ಆಗುತ್ತೆ, ಡಲ್, ದ ಮೈಂಡ್ ಬಿಕಮ್ಸ್ ಡಲ್. ಆ ಹೈಯರ್ ಚಿಂತನೆಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಅದನ್ನ ಡಾಂಕಿ ಮೈಂಡ್ ಅಂತಾರೆ. ಅಂದ್ರೆ ಕೆಲಸ ಮಾಡಬಹುದು, ಬುದ್ಧಿ ಉಪಯೋಗಿಸೋದು, ಮನಸ್ಸು ಉಪಯೋಗಿಸೋದು, ಏಕಾಗ್ರತೆ ಇಂಥದ್ದು ಯಾವುದು ಬರ್ತಾ ಇಲ್ಲ. ಸುಮ್ಮನೆ ಮಾಡ್ತೀನಿ ಬೇಕಾದ್ರೆ ಮೆಕ್ಯಾನಿಕಲ್ ಆಗಿ ಅಷ್ಟೇ. ಇದನ್ನ ಮಾಡ್ತಾ ಮಾಡ್ತಾ ಮೆಕ್ಯಾನಿಕಲ್ ಆಗೇ ಆಗ್ಲಿ, ರಾಮ 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 ಮಾಡ್ತಾ 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 ನೆಕ್ಸ್ಟ್ ಹೋಗ್ತೀನಿ ಬಟರ್ಫ್ಲೈ, ವಿಕ್ಷಿಪ್ತ. ಅಂದ್ರೆ ಅಲ್ಲೂ ಡಿಸ್ಟ್ರಾಕ್ಷನ್ ಇದೆ, ಆದ್ರೆ ಸ್ವಲ್ಪ ಹೊತ್ತು ಫೋಕಸ್ ಇರುತ್ತೆ. ಹೇಗೆ? ಈ ಬಟರ್ಫ್ಲೈ ಚಿಟ್ಟೆ ಅನ್ನುವಂಥದ್ದು ಒಂದು ಹೂವಿನಿಂದ ಮಕರಂದವನ್ನ ಹೀರೋವಾಗ ಆ ಹೊತ್ತಿನಲ್ಲಿ ಯಾವ ಮೂಮೆಂಟು ಇಲ್ಲ, ಅಷ್ಟನ್ನು ಹೀರೋವಾಗ ಖುಷಿಯಾಗಿ ತನ್ನಲ್ಲಿ ಲೀನವಾಗಿರುತ್ತೆ. ಯಾವಾಗಾಯ್ತೋ ಮತ್ತೆ ಪಟ 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 ಪಟ. ಅಂದ್ರೆ ಜಪ, ಧ್ಯಾನ ಇಂಥದನ್ನೆಲ್ಲ ಮಾಡುವಾಗ ಅಲ್ಲಿ ಸ್ವಲ್ಪ ಹೊತ್ತು, 1 ಗಂಟೆ ಮಾಡಿದ್ರೆ 1-2 ನಿಮಿಷ ಕಾನ್ಸಂಟ್ರೇಷನ್ ಸಿಗತ್ತೆ. ಇನ್ನು ಉಳಿದಾಗೆಲ್ಲ ಮತ್ತೆ
4ನೇದು ಕ್ರೇನ್, ಕೊಕ್ಕರೆ, ಏಕಾಗ್ರ. ಆಗ ನೀವು ಯಾವ ವಿಚಾರದಲ್ಲಿ ಕಣ್ಮುಚ್ಚಿ ಧ್ಯಾನದ ಸಂದರ್ಭದಲ್ಲಿರ್ಬಹುದು, ಜಪದ ಸಂದರ್ಭದಲ್ಲಿರ್ಬಹುದು, ಕೆಲಸ ಮಾಡೋ ಸಂದರ್ಭದಲ್ಲಿರ್ಬಹುದು, ಯಾವುದರೇ ಆಗಲಿ ಏಕಾಗ್ರತೆ ಇರುತ್ತೆ. ಹೇಗೆ ಆ ಒಂದು ಕೊಕ್ಕರೆ ಒಂದು ಮೀನನ್ನ ಹಿಡಿಬೇಕಾದ್ರೆ ಆ ಕಡೆ ಈ ಕಡೆ ನೋಡದೆ ಒಂದೇ ದೃಷ್ಟಿಯಲ್ಲಿ ನಿಂತಿರುತ್ತೋ ಆ ರೀತಿ ಹೀಗೆ ಮಾಡ್ತಾ ಮಾಡ್ತಾ ಯಾವಾಗ ಏಕಾಗ್ರ ಧ್ಯಾನ ಹೆಚ್ಚಾಗ್ತಾ ಹೋಗ್ತಾ ಸಮಾಧಿ ನಿರುದ್ಧ ಅಂದಾಗ ಕಂಪ್ಲೀಟ್ ಅಬ್ಸಾರ್ಪ್ಷನ್ ಇನ್ ದ ಥಾಟ್. ಯಾವ ಒಂದು ವಿಚಾರ ಇದೆಯೋ ಅದರಲ್ಲಿ 100ಕ್ಕೆ 100 ಮನಸ್ಸು ನಾನು ಅನ್ನೋದು ಕೂಡ ಮರೆತು ಹೋಗುವಂತಹ ಮಟ್ಟ, ಅಲ್ಲಿಗೆ ಹೋಗಿ ನಿಲ್ಲುವಂಥದ್ದು. ಇದು ಯೋಗಿಯ ದೃಷ್ಟಿ. ಸೊ ಇದು ಎಲ್ಲರೂ ಹೋಗಬೇಕಾಗಿರುವಂತಹ ದಾರಿ, ಹೋಗುವಂತಹ ದಾರಿ. ನಾನು ಎಲ್ಲಿದ್ದೀನಿ, ಎಷ್ಟಿದ್ದೀನಿ ಅಂತ ನನ್ನ ನಾನೇ ಪರೀಕ್ಷೆ ಮಾಡಿಕೊಂಡು ಮುಂದಕ್ಕೆ ಯಾವ ಒಂದು ರೀತಿಯಲ್ಲಿ ಮಾಡಬೇಕು. ಇನ್ ಯಾರ್ದಾರು ಪ್ರಶ್ನೆ ಇದೆಯಾ? ಉಮಾದೇವಿಯವರು ಪ್ರಶ್ನೆಗೆ ಕೇಳ್ತಾರೆ. ನಮಸ್ಕಾರ. ಗುರುಗಳೇ, ನೀವು ಹೇಳಿದ್ರಿ ಇವಾಗ ಶ್ರೀರಾಮ ಅಂತಂದ್ರೆ ಇನ್ಫಿನೈಟ್ ಎನರ್ಜಿ ಅಂತ, ನಾಲೆಡ್ಜ್, ಸುಪ್ರೀಂ ನಾಲೆಡ್ಜ್ ಅಂತ. ಈಗ ಲಕ್ಷ್ಮಣ ಅಂತಂದ್ರೆ ವೈರಾಗ್ಯ ಅಂತ ಹೇಳಿದ್ರಿ, ಮತ್ತೆ ಹನುಮಂತ ಅಂದ್ರೆ ಭಕ್ತಿಗೆ ಒಂದು ದಾಸ್ಯಕ್ಕೆ, ಮತ್ತೆ ಸೀತಾ ಯಾವ್ದಕ್ಕೆ ಸಿಂಬಲೈಸ್ ಮಾಡ್ತಾರೆ ಅಂತ ನನಗೆ ಬೇಕಿತ್ತು ಗುರುಗಳೇ. ಇದನ್ನ ಹಲವಾರು ರೀತಿಯಲ್ಲಿ ಮಾಡಬಹುದು, ಪ್ರಸಂಗಕ್ಕೆ ತಕ್ಕ ಹಾಗೆ ಹೇಳುವಂಥದ್ದು. ಯಾಕೆಂದ್ರೆ ಎಲ್ಲರಲ್ಲೂ ಲಕ್ಷ್ಮಣನಲ್ಲೂ ಭಕ್ತಿ ಇತ್ತು, ಸೀತೆಯಲ್ಲೂ ಜ್ಞಾನವಿತ್ತು, ಎಲ್ಲರಲ್ಲೂ ಎಲ್ಲದೂ ಇತ್ತು. ಇವತ್ತು ನಾನು ಹೇಳಿದಂತಹ ದೃಷ್ಟಿಕೋನದಲ್ಲಿ ತಗೊಂಡಾಗ ರಾಮ ಜ್ಞಾನ, ವಿವೇಕದ ಸಂಕೇತ. ಏನ್ ಮಾಡಬೇಕು, ಏನ್ ಮಾಡಬಾರದು, ಯಾವಾಗ ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲವನ್ನ ತಿಳಿದಿರುವಂತ ವಿವೇಕ ಜ್ಞಾನದ ಸಂಕೇತ. ಆ ವಿವೇಕ ಯಾವಾಗ್ಲೂ ವಿವೇಕದ ಜೊತೆ ಯಾವಾಗ್ಲೂ ಏನಿರ್ಬೇಕು ಅಂದಾಗ ವೈರಾಗ್ಯ ಇರ್ಬೇಕು. ಅದಕ್ಕೋಸ್ಕರ ರಾಮನ ಜೊತೆ ಲಕ್ಷ್ಮಣ ಸಾ ಇರ್ತಾ ಇದ್ದಿತ್ತು. ವಿವೇಕ ಇದ್ದ ಕಡೆ ವೈರಾಗ್ಯ ಇರುತ್ತೆ. ಅಂದ್ರೆ ವೈರಾಗ್ಯ ಅಂದ್ರೆ ಎಲ್ಲ ಬಿಟ್ಟು ಹೋಗೋದು ಅಂತ ಅಲ್ಲ. ಲಕ್ಷ್ಮಣ ಎಲ್ಲವನ್ನ ಬಿಟ್ಟು ಬಂದ. ಇಲ್ಲಿ ಅರ್ಥ ಅಂದ್ರೆ ನನಗೆ ವಿವೇಕದಲ್ಲಿ ಏನ್ ಬೇಕು ಏನ್ ಬೇಡ ಅಂತ ಗೊತ್ತಾದ ನಂತರ ಏನ್ ಬೇಡವೋ ಅದಷ್ಟನ್ನು ಬಿಡುವಂಥದ್ದು, ತೊರೆಯುವಂಥದ್ದು. ಜಗತ್ತನ್ನ ತೊರೆದು ಭಗವಂತನೇ ಬೇಕು ಅನ್ನುವಂಥದ್ದು, ಅಯೋಧ್ಯೆಯನ್ನು ತೊರೆದು ರಾಮನೇ ಬೇಕು ಅನ್ನುವಂಥದ್ದು, ಅದು ವೈರಾಗ್ಯ. ಇನ್ನು ಸೀತೆಯನ್ನ ಇಲ್ಲಿ ತಗೊಂಡಾಗ, ಉದಾಹರಣೆಗೆ ಸೀತೆ ಅಶೋಕವನದಲ್ಲಿದ್ದಾಗ ಸ್ಮರಣೆ, ಕಂಪ್ಲೀಟ್ ಭಕ್ತಿ, ಅಬ್ಸಾರ್ಪ್ಷನ್ ಇನ್ ರಾಮ. ಹಾಗಾಗಿ ಸೀತೆಯನ್ನ ಇಲ್ಲಿ ಭಕ್ತಿಗೆ ಸಂಕೇತವಾಗಿ ತಗೊಂಡಿತ್ತು. ಅಂದ್ರೆ ಮಾರ್ಧವತೆ, ಸಾಫ್ಟ್ನೆಸ್ಗೆ ತಗೊಂಡಂಥದ್ದು. ಈ ಮೂರೂ ಕೂಡ ಇರಬೇಕು ಅಂತಂದ್ರೆ, ಅಥವಾ ಬೇಸಿಕಲಿ ಭಕ್ತಿ ಅಂತ ತಗೋಬಹುದು, ಅಥವಾ ಮುಮುಕ್ಷುತ್ವ. ಸೀತೆಗೆ ಎಂತ ಯಾವಾಗ್ಲೂ ಹೇಗಾರು ಮಾಡಿ ರಾಮ ಸಿಕ್ಕಬೇಕು, ರಾಮನ ಜೊತೆ ಸೇರ್ಬೇಕು, ಈ ಮುಮುಕ್ಷುತ್ವ ಅಂತ ಕೂಡ ತಗೊಳ್ಬಹುದು. ಆ ಮೂರೂ ಕೂಡ ಹನುಮನ ಹೃದಯದಲ್ಲಿದೆ ಅಂದಾಗ ಹನುಮ ಹ್ಯಾಸ್ ಆಲ್ ತ್ರೀ ಅಂತ. ಅಂದ್ರೆ ರಾಮನಿಗಿಂತ ಹನುಮಂತ ದೊಡ್ಡವನ ಅಂತ ಇಲ್ಲಿ ಮಾತಾಡ್ತಿರೋದಲ್ಲ. ರಾಮನ ಸಂಕೇತವಾಗಿ ವಿವೇಕ, ಲಕ್ಷ್ಮಣನ ಸಂಕೇತವಾಗಿ ವೈರಾಗ್ಯ, ಸೀತೆಯ ಸಂಕೇತವಾಗಿ ಮುಮುಕ್ಷುತ್ವ ಅಥವಾ ಭಕ್ತಿ. ಆ ಮೂರೂ ಕೂಡ ಹನುಮಂತನಲ್ಲಿದೆ. ಆ ಮೂರೂ ಹೃದಯದಲ್ಲಿ ಅಂದ್ರೆ ಹನುಮಂತನ ಹೃದಯದಲ್ಲಿದೆ ಅಂದಾಗ ಅವನು ಪಕ್ಕಾ ಸಾಧಕ, ಐಡಿಯಲ್ ಸಾಧಕ. ನಮಗೇನೋ ನಾನು ಆ ಮೂರನ್ನ ವಿವೇಕ, ವೈರಾಗ್ಯ, ಮುಮುಕ್ಷುತ್ವವನ್ನ ಗಟ್ಟಿಯಾಗಿ ಹಿಡಿದ್ರೆ ನನಗೂ ಕೂಡ ರಾಮ ಸಿಗ್ತಾನೆ ಅನ್ನುವಂತ ಮಾತು. ನಮಸ್ತೆ ಗುರುಗಳೇ, ನಾನ್ ಚೈತನ್ಯ, ಬ್ಯಾಂಗ್ಳೂರಿಂದ. ಅದೇ ನಿನ್ನೆ ಒಂದು ಹೇಳ್ತಾ ಇರುವಾಗ ಖಂ ಬ್ರಹ್ಮ ಅಂತ ಒಂದು ಹೇಳಿದ್ರಿ, ಅದು ಅರ್ಥ ಆಗ್ಲಿಲ್ಲ, ಇನ್ನೊಂದ್ಸರಿ ಹೇಳ್ಬೋದು ಗುರುಗಳೇ? ಇದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಉಪನಿಷತ್ತಿನ ಕಥೆಗಳಲ್ಲಿ ಉಪಕೋಸಲ ಮತ್ತು ಸತ್ಯಕಾಮ ಜಾಬಾಲ ಅಂತ ಒಂದು ಕಥೆ ಇದೆ. ಅದರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ರಿ, ಅರ್ಧ ಗಂಟೆ ಕಥೆ ಇದೆ, ಕಥೆಯ ರೂಪದಲ್ಲಿ ಹೋಗುತ್ತೆ. ಅಲ್ಲಿ ನೀವು ನೋಡಿ. ನಿಮಗೆ ಇವಾಗ ಸಿಂಪಲ್ ಆಗಿ ಹೇಳೋದು ಅಂತಂದಾಗ, ಉಪಕೋಸಲ ಅನ್ನುವಂತಹ ಒಬ್ಬ ವಿದ್ಯಾರ್ಥಿ ಇರ್ತಾನೆ, ಸತ್ಯಕಾಮ ಜಾಬಾಲರ ಶಿಷ್ಯನಾಗಿದ್ದವನು. ಸತ್ಯಕಾಮ ಜಾಬಾಲರು ಗುರುಕುಲದಿಂದ ಹೊರಗೆ ಹೋದಾಗ ಅವನಿಗೆ ತೀವ್ರತೆ ತಡೆಯಕ್ಕಾಗದಲೆ ಹೇಗಾರು ಮಾಡಿ ನಾನು ಆತ್ಮಜ್ಞಾನವನ್ನು ಪಡಿಬೇಕು ಅಂತ ಹೇಳಿ ಗೊಡೋ ಅಂತ ಅಳ್ತಾ ಇರ್ತಾನೆ. ಆಗ ಅಗ್ನಿದೇವ ಪ್ರತ್ಯಕ್ಷನಾಗಿ ಬಂದು, ಅಗ್ನಿದೇವ ನೀನು ಮಾಡಿರುವಂತ ಸೇವೆಗೆ ನಾನು ಸಂಪ್ರೀತನಾಗಿದ್ದೀನಿ, ನಿನಗೆ ನಾನು ಆತ್ಮಜ್ಞಾನವನ್ನು ಕೊಡ್ತೀನಿ ತಗೋ ಅಂತ ಹೇಳಿ ಈ ಒಂದು ಸೂತ್ರವಾಗಿ ಹೇಳ್ತಾನೆ. ಖಂ ಬ್ರಹ್ಮ ಅಂದ್ರೆ 3 ಹೇಳ್ತಾನೆ, ಪ್ರಾಣೋ ಬ್ರಹ್ಮ, ಖಂ ಬ್ರಹ್ಮ ಅಂತ. ಆಗ ಉಪಕೋಸಲ ಹೇಳ್ತಾನೆ, ಪ್ರಾಣೋ ಬ್ರಹ್ಮ ಅರ್ಥ ಆಯ್ತು, ಆದ್ರೆ ಖಂ ಬ್ರಹ್ಮ ಅರ್ಥ ಆಗ್ಲಿಲ್ಲ ಅಂತ. ಆಗ ಕೊಡುವಂತಹ ವಿಚಾರ, ಕಂ ಅಂದ್ರೆ ಸುಖ, ಖಂ ಅಂತಂದ್ರೆ ಖಗ ಅಂತಂದ್ರೆ ಪಕ್ಷಿ ಅಂತ, ಅಂದ್ರೆ ಆಕಾಶದಲ್ಲಿ ಹಾರಿದ್ರೆ ಖಗ ಅಂತೀವಿ. ಖ ಅಂತಂದ್ರೆ ಸ್ಪೇಸ್, ಸರ್ವವ್ಯಾಪಿ, ಬೇಸಿಕಲಿ ಸರ್ವವ್ಯಾಪಿ ಆಗಿರುವಂತಹದ್ದು ಅದು ಖಂ ಅಂದ್ರೆ ಸುಖ. ಖಂ ಬ್ರಹ್ಮ ಅಂದಾಗ
ಸರ್ವವ್ಯಾಪಿಯಾಗಿರುವಂತಹ ಚೈತನ್ಯ, ಅದರ ಒಂದು ಅಸ್ತಿತ್ವ ಅಥವಾ ಅದರ ಒಂದು ರಿಯಾಲಿಟಿ ತತ್ವ ಏನು? ಪರಮಾತ್ಮ. ಖಂ ಅದು. ಕಮ್ ಅಂತ ಅಂದಾಗ ಸುಖ. ಸುಖ ಎಲ್ಲಾಗ್ತಾ ಇದೆ? ನಿಮ್ಮ ಹೃದಯಾಂತರಾಳದಲ್ಲಿ ಆಗ್ತಾ ಇದೆ. ಈ ಹೃದಯಾಂತರಾಳದಲ್ಲಿ ಆಗ್ತಿರುವಂತಹ ಸುಖದ ಸ್ವರೂಪ ಆತ್ಮಾನಂದ. ಆ ಬ್ರಹ್ಮ, ಈ ಆತ್ಮ, ಈ ಎರಡೂ ಒಂದೇ. ಕಂ ಬ್ರಹ್ಮ ಇಸ್ ಈಕ್ವಲ್ ಟು ಖಂ ಬ್ರಹ್ಮ. ಜಗತ್ನಿಯಾಮಕನಾದಂತಹ ಪರಮಾತ್ಮ, ಈ ಒಂದು ಹೃದಯಾಂತರಾಳದಲ್ಲಿರುವಂತಹ ಜೀವಾತ್ಮ, ಈ ಎರಡೂ ಒಂದೇ ಎನ್ನುವಂಥದ್ದನ್ನು ತಿಳಿಸೋದಕ್ಕೆ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಅಲ್ಲಿ ಬಂದಂತಹ ವಿಚಾರ. ನಮ್ಗೆ ಈಗ ಇಲ್ಲಿ ಅರ್ಥ ಆಗೋದಕ್ಕೆ ಅಂದಾಗ ನಮ್ಮ ಒಂದೊಂದು ಆನಂದವೂ ಕೂಡ ಆ ಆತ್ಮಾನಂದದ ಪ್ರತಿಬಿಂಬವೇ ಹೊರತು ಬೇರೆದೇನಲ್ಲ. ಹಾಗಾಗಿ ಕಂ ಬ್ರಹ್ಮ ಅಂದಾಗ, ನಿನ್ನೆ ಕಪೀಶ ಅಂತಂದಾಗ ಈ ಒಂದು ಆತ್ಮಾನಂದವನ್ನ ಪಿಬತಿ ಅಂದ್ರೆ ಕುಡಿತಾ ಇರೋನು, ಆತ್ಮಾನಂದದ ರಸಾಸ್ವಾದನೆಯಲ್ಲಿ ಸದಾ ಯಾರಿರ್ತಾನೋ ಅವನನ್ನ ಕಪೀಶ ಹನುಮಂತ ಅಂತ ಕರೀತಾರೆ. ನಾವು ಕೂಡ ಆ ರೀತಿಯ ಕಪೀಶ ಆಗಬೇಕು ಅನ್ನುವಂಥದ್ದು ಮುಖ್ಯವಾಗಿತ್ತು. ಧನ್ಯವಾದ. ಪ್ರಮೋದ್ ಸರ್, ಸಮಯ ಆಗಿದೆ, ಇಲ್ಲಿಗೆ ಮುಗಿಸ್ಬಹುದಾ? ಇಲ್ಲಿವರೆಗೂ ಎಲ್ಲರೂ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಜಿಜ್ಞಾಸೆನ ಮಾಡಿ ಸಾಧನಾಪರರಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಹಾಗಾಗಿ ಇವತ್ತಿನ ಉಪನ್ಯಾಸವನ್ನ ಇಲ್ಲಿ ನಿಲ್ಲಿಸೋಣ. ನಾಳೆ ಮತ್ತೆ